ಮಾನವ್ಯವೆಂಬುದೊಂದೇ ಮಹಾಶಕ್ತಿಯಲ್ಲವೇ ಶಾರದ? ನಮ್ಮ ಸೃಷ್ಟಿಯ 83 ಕೋಟಿ ಜೀವರಾಶಿಗಳಲ್ಲಿ ಅತ್ಯಂತ ಕಷ್ಟವಾದ ಶ್ರೇಷ್ಠವಾದ ಜ್ಯೇಷ್ಠವಾದ ಜನ್ಮವಲ್ಲವೇ ಮಾನವ ಜನ್ಮ? ಇದೇನಿದು ಆಂದೋಲನ? ಹೆಂಗಸರ ಹಠದ ಹೋರಾಟ. ಅಂದರೆ ಅದೇ ಪಾರ್ವತಿ ಪ್ರತಾಪ, ಪಂಪಾವತಿ ಪ್ರಕೋಪ. ಸ್ವಾಮಿ, ಸ್ವಾಮಿ ಲೋಕೇಶ್ವರ, ನನ್ನನ್ನು ಕಾಪಾಡಿ. ಈ ವಿಶ್ವನ ಕೊರಳಿರುವ ತನಕ ನಿನ್ನ ಜೀವಕ್ಕೆ ಭಯವಿಲ್ಲ. ರಾಮ ಅಮ್ಮ, ಪಂಪೆಯ ಮಹಾತ್ಮೆ. ಪಂಪೆಯ ಮಹಾತ್ಮೆ ಎಲ್ಲ ಹಂಪಿ. ಯಾರು ನೀನೆಲೆ ನಾರಿ ಮಾನವಿಯೋ ತಾನವಿಯೋ ಭೈರವಿಯೋ ಭಾರ್ಗವಿಯೋ ಕಾರ್ಗಾಲ ದೇವತೆಯೋ ಇಲ್ಲ ಭಾರತದ ಶ್ರೀಧರ್ಮ ಜ್ವಾಲಮಾಲಾಗ್ನಿಯೋ ಮಾರ್ನುಡಿಯೇ ಮಕರಾಕ್ಷ ಮಾತಂಗತನಯೇ ನೀನಾವಳೆ ಬಹು ವಿಚಾರಿಪೆ ನೀನಾವಳೆ ಬಹು ವಿಚಾರಿಪೆ ಶಾರದೆಯೋ ಶ್ರೀರಮಯೋ ಸಾಂಬ ಶಿವನುಮೆಯೋ ಶಾರದೆಯೋ ಶ್ರೀರಮಯೋ ಸಾಂಬ ಶಿವನುಮೆಯೋ ನೀ ಯಾರಾದೊಡೆ ನನಗೆ ಅಂಜದೆಲೆ ನಂಜದೆಲೆ ಮಾರುತ್ತರವ ಬೇಡ್ವೆ. ಕಿವಿಯಿದ್ದವರೆಲ್ಲ ಕೇಳಿದ್ದಾರಮ್ಮ, ಕಣ್ಣಿದ್ದವರೆಲ್ಲ ನೋಡಿದ್ದಾರಮ್ಮ. ಅಂದರೆ ನನಗೆ ಕಿವಿ ಕಣ್ಣು ಇಲ್ಲವೆಂದೇ ನಿನ್ನ ಮಾತಿನ ಅರ್ಥ? ಅರ್ಥಾನರ್ಥಗಳ ಇತ್ಯರ್ಥ ಮಾಡಬಲ್ಲ ವ್ಯಾಕರಣ ತೀರ್ಥಳು ನಾನಲ್ಲಮ್ಮ. ಅಷ್ಟು ಅರಿವಿತ್ತಿದ್ದರೆ ಈ ಮಹಾದೇವಿಯ ಮೇಲೆ ಮತ್ಸರ ಸಾಧಿಸುತ್ತಿದೆಯಾ? ಮಹಾದೇವಿ, ಈ ಕಾತ್ಯಾಯಿನಿ ದೇವಿಯೊಡನೆ ಕಾಲ್ಗೆರೆದು ಕಾಳಗಕ್ಕೆ ನಿಲ್ಲುತ್ತಿದೆಯಾ? ಕಾತ್ಯಾಯಿನಿ, ಈ ಭವಾನಿಯನ್ನೇ ಬೆದರಿಸುವ ಭೈರವಿಯಾಗಿ ಅರಸುತ್ತಿದ್ದೀಯಾ? ಭವಾನಿ, ತಿಳಿಯದಮ್ಮ ತಿಳಿಯ. ಸ್ವಯಂ ಸರ್ವಮಂಗಳಿಯೇ ಈ ಹಂಪಿ ಮೇಲೆ ಹಗೆ ಸಾಧಿಸಿ ಹೀಗೆಲ್ಲ ಹಗರಣ ಮಾಡುತ್ತಾಳೆಂದು
ಮಾಂಗಲ್ಯನಾಡು ತಿಳಿಯದಮ್ಮ, ತಿಳಿಯದು. ಈಗ ತಿಳಿಯಿತಲ್ಲ, ಏನು ಮಾಡುವೆ? ಮಾಡುವುದೇನು ನೀನೇ ಹೇಳು ತಾಯಿ. ಒಂದು ವೇಳೆ ನಿನ್ನ ಪ್ರೇಮ ಪರಮೇಶ್ವರನಿ ನನ್ನ ಪತಿಯಂತೆ ಕಲ್ಲಾದರೆ ಏನು ಮಾಡುವೆ ಹೇಳಮ್ಮ, ಹೇಳಮ್ಮ. ನಿನ್ನ ಕುಮಾರ ಗಣಪತಿ ನನ್ನ ಕಿಶೋರ ವಿಜಯನಂತೆ ವಿಕಾರನಾದ ಏನು ಮಾಡುವೆ ನೀನೇ ಹೇಳು ತಾಯಿ. ಹಂಪಿ, ನನಗೆ ನಿನ್ನನ್ನು ಹೋಲಿಸಿಕೊಂಡು ಹರಟಬೇಡ. ಸರ್ಪಯಾಗವನ್ನು ನಿಲ್ಲಿಸು. ನೀನು, ನಿನ್ನ ಪತಿ, ಪುತ್ರ ನಿಮ್ಮ ನಿಮ್ಮ ಪ್ರಾರಬ್ಧ ಕರ್ಮದಂತೆ ಫಲಾನುಭವ ಪಡೆಯಲೇಬೇಕು. ಇದು ವಿಧಿ ನಿಯಮ. ಅಮ್ಮ ಸರ್ವಮಂಗಳ, ಈ ಸಿದ್ಧಾಂತವನ್ನು ಹೇಳಲು ಕೈಲಾಸ ಶಿಖರಾಗ್ರದ ನಿನ್ನ ಮಹಾಮನೆಯಿಂದ ಈ ಭೂಮಂಡಲದ ಹಳ್ಳಿಯೂರಿನ ನನ್ನ ಬಡಜೋಪಡಿಯ ಬಾಗಿಲಿಗೆ ನೀನಾಗಿಯೇ ಬಂದೆಯೇನಮ್ಮ. ಧನ್ಯನಾ ಧನ್ಯೆ. ಪತಿತ ಪಾವನೆಯರಾದ ಪುಣ್ಯ ನದಿಗಳೆಲ್ಲ ಈ ಹಂಪಿಯನ್ನು ಪಾಪಿಷ್ಟೆಳೆಂದು ಹೀಯಾಳಿಸಿ ಹಿನ್ನಡೆದು ಎಲ್ಲವನ್ನೂ ಬಲ್ಲ ನನ್ನ ಮುತ್ತೈದೆ ಮಲ್ಲವ್ವ, ನೀನಾದರೂ ನನ್ನೆದುರು ಬಂದೆ ಎಲ್ಲವ್ವ. ಬಾ ತಾಯಿ ಬಾ, ಈ ಮಹಾಯಾಗದ ಪೂರ್ಣ ಕುಂಭಪೀಠದಲ್ಲಿ ಮಂಡಿಸು. ಯಾಗ ಪೂರ್ಣವಾದೊಡನೆ ಫಲತಾಂಬೂಲ ಪಡೆದು ಓಲೈಸು. ಹಂಪಿ, ನಿನ್ನ ಸರ್ಪಯಾಗ ನನ್ನ ಮಹಾದೇವನ ಕೊರಳಿಗೆ ಕುತ್ತಾಗಿದೆ. ಅದು ಆತನ ಪ್ರಾರಬ್ಧ ಕರ್ಮ. ನಿನ್ನ ಈ ಚಂಡಿಕಾ ಅವತಾರ ನನಗೆ ಗಂಡಾಂತರವಾಗಿದೆ. ಅದು ನಿನ್ನ ಪ್ರಾಚೀನ ಕರ್ಮ. ಅಣಕವಾಡುವೆಯ ಅನಾರಿ, ಈ ದಿನದ ಚಂದ್ರಾಸ್ತಮಾನದೊಳಗಾಗಿ ನೀನು ಈ ಯಾಗವನ್ನು ನಿಲ್ಲಿಸಿ ನನಗೆ ಶರಣಾಗತಲಾದರೆ ಸರಿ. ಇಲ್ಲ, ಕಲ್ಲಾಗಿರುವ ನಿನ್ನ ಗಂಡ ತುಂಡು ತುಂಡಾಗುತ್ತಾನೆ. ವಿಕಾರವಾಗಿರುವ ನಿನ್ನ ವೀರಪುತ್ರ ವಿಷಕೀಟವಾಗುತ್ತಾನೆ. ನಿನ್ನ ಸತಿಶಕ್ತಿ ಸರೋವರದ ನೀರಾಗಿ ನಿನ್ನ ದೇಹ ಹುತ್ತದ ಮಣ್ಣಾಗುತ್ತದೆ. ಇಳಿಯೇ ಮುಳುಗಿದ ಮೇಲೆ ಚಳಿಯೇನು ಗಾಳಿಯೇನು ಬಂತಮ್ಮ. ಆಗೋದೆಲ್ಲ ಆಗೇ ಹೋಗಲಿ ಬಿಡಮ್ಮ. ನನ್ನ ಕನ್ನಡ ಭೂಮಿಯ ಕುಲನಾರಿಯರ ಕುಂಕುಮದಾಣೆ, ರಾಕಾ ಚಂದ್ರಮ ಅಚಲನಾಗಿರು. ನನ್ನ ಕನ್ನಡ ಪರಂಪರೆಯ ಶೀಲ ಧರ್ಮ ಸದಾಚಾರ ಶಿವಾಚಾರವೇ ಪ್ರತ್ಯಕ್ಷ ಸಾಕ್ಷಿ. ಈ ಪಂಪಾ ಪಾರ್ವತಿಯರನ್ನು ಮಿಂಚಿದ ನ್ಯಾಯಶಕ್ತಿಯ ನೆಲೆಯು ನಿಜವಾಗಿದ್ದರೆ ಆ ಮಹಾನ್ ಶಕ್ತಿ ಈ ತುಂಗಭದ್ರಾ ತೀರದಲ್ಲಿ ಅವತರಿಸಲಿ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ಥಿ ಹರೇ ದೇವಿ ನಾರಾಯಣಿ ನಮೋಸ್ತುತೇ. ಸಾಮ್ರಾಜ್ಯ ರಾಜರಾಜೇಶ್ವರಿ, ಕರ್ನಾಟಕ ಸಾಮ್ರಾಜ್ಯ ರಾಜರಾಜೇಶ್ವರಿ, ಕರುಣಾಕರಿ ಕಾಯೇ ಕಾಮ ಕಾಮೇಶ್ವರಿ, ಕರುಣಾಕರಿ ಕಾಯೇ ಕಾಮ ಕಾಮೇಶ್ವರಿ, ಮಾತಾಯೇ ಬಾ ಭಾಗೇಶ್ವರಿ, ಬಾರಮ್ಮ ಬಾ ಭುವನೇಶ್ವರಿ. दयामय नीय शुभोदय श्रीचक्रान्वित श्रीललिते, न्यायद निर्भय निर्णय निन्निंदागलिಸಿ ಮಾತೆ, ಹರಿಹರ ಬ್ರಹ್ಮ ಸುರಾಸುರರಾಗಲಿ ಯಾರಿಗೂ ಬೆದರಳು ಭೂಜಾತೆ, ಭಾರತ ಭೂಸತಿ ಮಾರಿಯ ನಾರಿಯ ನಿಶ್ಚಿತವಾಗಲಿ ಸತ್ಯ
ಪ್ರಸನ್ನಳಾಗು ಪಂಪಾ, ಪ್ರಸನ್ನಳಾಗು. ಏನೇ ಶಂಕರಾರ್ಥಾಂಗಿ? ಪಂಪಾವತಿ ಹೆಸರಿನಲ್ಲಿ ಆಚಂದ್ರಾರ್ಥವಾಗಿ ಈ ಕ್ಷೇತ್ರದಲ್ಲಿ ನಾನು ಪೂಜೆ ಕೈಗೊಳ್ಳುತ್ತೇನೆ. ವೀರ ವಿರೂಪಾಕ್ಷನ ಹೆಸರಿನಲ್ಲಿ ನಾನೂ ಪೂಜೆ ಕೈಗೊಳ್ಳುತ್ತೇನೆ. ಧನ್ಯವಾದ ಅಣ್ಣಪ್ಪ. ಆದೇಶವೇನು ಆದಿಮಾತ? ಧರ್ಮಸ್ವರೂಪನಾದ ನೀನು ಪಂಪಾಪುತ್ರ ವಿಜಯಧ್ವಜನಿಂದ ಈ ಪುಣ್ಯ ಭೂಮಿಯಲ್ಲಿ ಮರೆಯಲಾಗದ ಮಹಾ ಸಾಮ್ರಾಜ್ಯ ಸಂಸ್ಥಾಪನೆ ಮಾಡಿತು. ಆ ರಾಜ್ಯದ ಅಧಿದೇವತೆಯಾಗಿ ಭುವನೇಶ್ವರಿ ಎಂಬ ಹೆಸರಿನಿಂದ ನನ್ನ ಶಕ್ತಿಯ ನವಾಂಶ ಇಲ್ಲಿ ನೆಲೆಯಾಗಿರುತ್ತದೆ. ತಾಯಿ ಚಿತ್ತ, ಇಂದು ಮೊದಲು ಈ ನೆಲವೀಡು ಪುಣ್ಯ ಪಾಪಗಳ ತಕ್ಕಡಿಯಾಗಿ ವಿಶ್ವಾದರ್ಶವಾಗುವಂತೆ ಅನುಗ್ರಹಿಸು ತಾಯಿ. ವಿಜಯಧ್ವಜ ರಾಜ ಪರಂಪರೆಯಿಂದ ವೀರಶೈವ ರಾಜಕುಲ ಅಜರಾಮರವಾಗುವಂತೆ ಆಶೀರ್ವದಿಸು ತಾಯಿ. ತಥಾತ್. ಅಣ್ಣಪ್ಪ, ನೀನಿರುವ ನೆಲ ಧರ್ಮಸ್ಥಳವೆಂದು ಪ್ರಪಂಚ ಪ್ರಖ್ಯಾತವಾಗಲಿ. ಮಾತೆ, ಮಹಾಮಾಯೆ, ನಿನ್ನ ತಥಾಸ್ತುಗಳೆಲ್ಲ ಯಥಾರ್ಥವಾಗುವ ಮೊದಲು ನನ್ನ ಇಷ್ಟಾರ್ಥ ಈಡೇರಲೇಬೇಕು. ಈ ದೇವಮಾನವ ಸಾಮ್ರಾಜ್ಯ ಪಟ್ಟ ಅಹಂ ಬ್ರಹ್ಮನಾದ ಈ ರಕ್ತಾಕ್ಷನ ಪಾಲಾಗಬೇಕೇ ಪರಂತು ವಿರೂಪಾಕ್ಷನ ವಶವಾಗಕೂಡದು. ಶಾಕ್ತೇಯ, ಆದಿಶಕ್ತಿಯ ನೆಲೆಯಾದ ನಾಡಿನಲ್ಲಿ ಅಸುರ ಶಕ್ತಿಗೆ ಎಡೆ ಇಲ್ಲ. ಮೂಢ, ನೀನಿನ್ನು ನಿಸ್ಸಾರವಾದ ಹುತ್ತದ ಮಣ್ಣು, ನಿನ್ನ ಅನುಚರರು ನಷ್ಟವಾಗಿರುವ ಸರ್ಪ ಸಂತಾನದ ಪರಂಪರೆ. ನೋಡಿದಿರಾ, ಶಿವದ್ವೇಷಿಯಾದ ರಕ್ತಾಕ್ಷ ನಿಸ್ಸಾರವಾದ ಹುತ್ತದ ಮಣ್ಣಾದ. ಅವನನ್ನು ಅನುಸರಿಸಿದ ಕಂಪಿಲ ಮಂಚಲ ಹಾವುಗಳಾದರು. ಆ ಹಾವುಗಳೇ ನಾಳೆ ಹೇಳ್ತೀನಿ. ಸರ್ವವಿದ್ಯಾನಾಮೇ ಸರ್ವಭೂತಾನಾಂ